ನೋಡ್ರಿ ನಮ್ಮ ರೂಪಂಗೆ ಎಷ್ಟೊಂದು ಒಡವೆಗಳನ್ನ ಕಳಿಸಿದಾರೆ. ನಾನು ಬೇಡ ಅಂದ್ರು ನಿಮ್ ಮಗಳಿಗೇನು ಕೊಡ್ತಿಲ್ಲ, ನಮ್ ಸೊಸೆ ಕೊಡ್ತಾ ಇದೀವಿ ಅಂತಂದ್ರು ಕಣೆ. ಜೋಪಾನವಾಗಿ ಎತ್ತಿಡು. ಆಯ್ತು ರೀ. ಏಯ್ ಯಾಕೆ ಅಮ್ಮ, ನಿನಗೆ ಮರು ಜಾಸ್ತಿ. ಯಾವಾಗ ನೋಡಿದ್ರು ಬೀರು ಬೀಗ ತೆಗ್ದು ಹಾಗೆ ಬಿಟ್ಟಿರ್ತೀಯ. ಯಾರಾದ್ರೂ ಕತ್ಕೊಂಡ್ರೆ ಏನ್ ಮಾಡ್ತೀಯ? ಅದಕ್ಕೆ ನಾನೇ ನನ್ನ ರೂಮಲ್ಲಿ ತಗೊಂಡೋಗಿ ಜೋಪಾನವಾಗಿ ಇಟ್ಕೋತೀನಿ. ಸರಿ ಅಮ್ಮ. ಅಪ್ಪ, ನನಗೋಸ್ಕರ ಒಡವೆ ತಂದಿದ್ರಲ್ಲ, ಅದನ್ನು ಕೊಟ್ಬಿಡಿ. ನಾನೇ ಎಲ್ಲ ಎತ್ತಿಟ್ಬಿಡ್ತೀನಿ. ಒಂದು ನಿಮಿಷ ಕೊಟ್ಟೆ. ರೂಪ, ಇವ್ರು ಕೊಟ್ಟಿರೋ ಒಡವೆ ಹಾಕೊಳ್ಳೋಕ್ಕೆ ಮೈ ತುಂಬ ಹೋಗುತ್ತೆ. ಇನ್ನು ಅದನ್ನ ಎಲ್ಲಿಂದ ಹಾಕೊಳ್ತೀಯಮ್ಮ? ಅಮ್ಮ, ಗಂಡನ ಮನೆಯವರು ಎಷ್ಟೇ ಒಡವೆ ಕೊಡ್ಸಿದ್ರು ಅಷ್ಟಕ್ಕಷ್ಟೇ. ತವ್ರ ಮನೆಯಿಂದ ಬರೋ ಒಡವೆ ಮೇಲೆ ಆಸೆ ಜಾಸ್ತಿ. ಈ ಬಡಪಾಯಿ ಕಾಸು ಕೂಡಿಸಿ ತಂದಿರೋ ಸಣ್ಣ ಪುಟ್ಟ ಒಡವೆ ಇದು. ನಿನ್ ಗಂಡನ ಮನೆಯವ್ರು ಕೊಟ್ಟಿರೋ ಒಡವೆ ಮುಂದೆ ಇದೆಲ್ಲಿ ಪುಡಿ ಚಿನ್ನ ಅಂತ ಮುಖ ಮುರಿದ್ಬಿಡ್ತೀಯನೋ ಅಂತ ಅನ್ಕೊಂಡಿದ್ದೆ. ಛೆ, ನಿಮ್ ಪ್ರೀತಿನ ಅಳಿಯಕ್ಕಾಗತ್ತಾ ಅಪ್ಪ? ಅದಕ್ಕೆ ದೊಡ್ಡವ್ರು ಹೇಳೋದು, 10 ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ. ತಗೋ ಮಗ. ಲವ್ ಯು ಅಪ್ಪ. ಹಾಕಿದ ಕೆರೆ ದಾಟದೇ ಇರುವಂತ ಇಂಥ ಮಗಳನ್ನು ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಲ್ವೇನೆ? ಹೌದು ರೀ. ಹುಷಾರು ಮಗಳೇ, ಹುಷಾರಾಗೆಲ್ಲ ಎತ್ತಿಡು. ಸರ, ನನ್ನ ಮಗನಿಗೆ ಒಳ್ಳೆ ಹುಡುಗ ಸಿಗ್ದ ಅಂತ ದೇವರಿಗೆ ತುಪ್ಪದ ದೀಪ ಹಚ್ಚೋದನ್ನ ಬಿಟ್ಬಿಡ್ಬೇಡ. ಇನ್ಮೇಲೆ ದಿನಾ ಹಚ್ಚು. ಆಯ್ತು. ನಾನು ರೆಡಿ ಆಗಿದ್ದೀನಿ ಅರವಿಂದ್. ಸಮಯಕ್ಕೆ ಸರಿಯಾಗಿ ಇದನ್ನೆಲ್ಲ ಎತ್ಕೊಂಡು ನಿನ್ನಿಂದ ಓಡ್ ಬಂದ್ಬಿಡ್ತೀನಿ. ನೋ, ಬೇರೆ ಯಾರ್ದೋ ರಿಸೆಪ್ಷನಲ್ಲಿ ಮಾಡಿರೋ ಡಿಸೈನ್ಸ್ ಎಲ್ಲ ನನಗೆ ತೋರಿಸ್ಬೇಕು. ನಮ್ಮ ಚಿರು ರಿಸೆಪ್ಷನ್ಗೆ ಅಂತ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡಿ. ಓಕೆ ಮೇಡಮ್. ವೆನ್ಯೂ ಡೆಕೋರೇಷನ್ ಎಲ್ಲ ಹೇಗಿರಬೇಕು ಅಂದರೆ ಹಿಂದೆ ಯಾರೂ ಆ ಥರ ರಿಸೆಪ್ಷನ್ನೇ ಮಾಡಿರ್ಕೊಡ್ದು. ರೈಟ್ ಮೇಡಮ್. ರಿಸೆಪ್ಷನ್ಗೆ ಬರೋ VIP ಗಳಿಗೆಲ್ಲ 5 ಸ್ಟಾರ್ ಅಕಾಮಿಡೇಷನ್ ಬುಕ್ ಮಾಡೋದು ನಿಮ್ಮ ಕೆಲಸ. ಚಿಕ್ಕಮ್ಮವ, ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡಿಸೋ ಜವಾಬ್ದಾರಿ ನಿಮ್ಮದು. ಸರಿ. ಮದುವೆ ಇನ್ವಿಟೇಷನ್ಗಿಂತ ರಿಸೆಪ್ಷನ್ ಇನ್ವಿಟೇಷನ್ ಕಾರ್ಡ್ ತುಂಬ ಗ್ರ್ಯಾಂಡ್ ಆಗಿರಬೇಕು. ಸರಿಮ್ಮ. ಮೇಡಮ್, ಫುಡ್ ಮೆನು. ನೋ 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 ಮಿನಿಮಮ್ 50 ಸ್ವೀಟ್ಸ್ ಇರಲೇಬೇಕು. ಓಕೆ ಮೇಡಮ್. ಸ್ಟೇಜ್ಗೆ ನಮ್ಮ ಮನೆ ಸೊಸೆ ನಡ್ಕೊಂಡು ಬರಬಾರ್ದು, ಸಾರೋಟಲ್ಲೇ ಕರೆಸ್ಬೇಕು. ಓಕೆ? ಆಯ್ತು ಮೇಡಮ್. ರಿಸೆಪ್ಷನ್ಗೆ ಅಟೆಂಡ್ ಆಗೋ ಎಲ್ಲ ಗೆಸ್ಟ್ಗೂ ಎಕ್ಸ್ಪೆನ್ಸಿವ್ ರಿಟರ್ನ್ ಗಿಫ್ಟ್ಸೇ ಕೊಡಬೇಕು. ಸರಿಮ್ಮ, ನನಗೆ ವಹಿಸಿರೋ ಕೆಲಸನೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ತೀನಿ. ನೀವಾ? ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ಕೂಲ್, ನೋಡ್ಲಿ ಬಿಡು, ಪ್ರಾಬ್ಲಮ್ ಏನಿದೆ? ನೀವು ನನ್ನ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಾ? ಆ ಕನ್ಫರ್ಮೇಷನ್ಗೋಸ್ಕರನೇ
ಇಲ್ಲಿಗೆ ಬಂದಿದ್ದು. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಆ ಕನ್ಫರ್ಮೇಷನ್ಗಲ್ಲ. ಮತ್ತೆ ಮೊದಲು ನಾನು ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ, ಮಿಕ್ಕಿದೆಲ್ಲ ಆಮೇಲೆ. ಓಕೆ ಓಕೆ. ಫಸ್ಟ್ ನಾನು ಹೋಗ್ತೀನಿ, ಆಮೇಲೆ ನೀನು ಹೋಗು. ಬಾಯ್ ಬಾಯ್. ಏನೋ ಮಾಡ್ತಿದ್ಯಾ ಇಲ್ಲಿ? ಸರ್. ದೇವಸ್ಥಾನದ ಆವರಣ ಅಷ್ಟು ಗೊತ್ತಾಗಲ್ವಾ? ಇನ್ಯಾರಿದ್ದಾರೆ ಇಲ್ಲಿ? ಯಾರು ಇಲ್ಲ ಸರ್. ಡ್ಯೂಟಿ ಮೇಲೆ ಇದ್ದಿದ್ದಿದ್ರೆ ಬಿದ್ದಿರೋದು ಲಾಠಿ ಏಟು. ಹೇಗೆ? ಬಿಸಿ ಬಿಸಿ. ಇದೇನೋ ನಂಗೆ ಇದ್ರಲ್ಲಿ ಕೊಟ್ಟಿದ್ಯಾ, ನೀನು ಅದ್ರಲ್ಲಿ ಕುಡಿತಾ ಇದೆಯಾ? ಬಸ್ಸು, ನೀವು ಕುಡಿತಿರೋದು ಕಷಾಯ, ನಾನು ಕುಡಿತಿರೋದು ಕಷಾಯ. ಆದ್ರೂ ಬಸ್ಸು, ನಿಮ್ಮನ್ನು ನೋಡ್ತಾ ಇದ್ರೆ ಮನ್ಸು ಭಾರ ಆಗ್ತಿದೆ ಬಸ್. ಯಾಕಪ್ಪ, ಅಂಥದ್ದೇನಾಯ್ತು? ಲವ್ ಎಟ್ ಫಸ್ಟ್ ಸೈಟ್ ಅಂತೀರ. ಸೈಟ್ ಓದಿದಾಯ್ತು, ಲವ್ ಮಾಡಿದಾಯ್ತು, ಇನ್ನೇನು ಬಾಕಿ ಇದೆ? ಹಸೆ ಮನೆ ಹತ್ತೋದೆ, ಮದುವೆ ಆಗೋದೆ. ಲವ್ ಆದ್ಮೇಲೆ ಇನ್ನೇನಯ್ಯ, ಮದುವೆನೇ ತಾನೆ. ಆದ್ರೂ ಬಸ್, ಲವ್ ಆದ್ಮೇಲೆ ಲವ್ ಆಗಿದೆ ಅಂತ ತೋರಿಸ್ಕೋಬಾರ್ದು. ಸಾವಿರಾರು ರೂಪಾಯಿ ಬಿಲ್ ಬರೋಷ್ಟು ಫೋನಲ್ಲಿ ಮಾತಾಡಬೇಕು, ಚಾರ್ಜ್ ಖಾಲಿ ಆಗೋಷ್ಟು ಫೋನಲ್ಲಿ ಮೆಸೇಜ್ ಮಾಡಬೇಕು, ಮನೆಯಲ್ಲಿ ಡ್ಯಾಡಿ ಮಮ್ಮಿ ಗೊತ್ತಿಲ್ದಂಗೆ ಹೊರಗಡೆ ಮೀಟ್ ಮಾಡಬೇಕು, ಪಾರ್ಕಲ್ಲಿ ಕೂತ್ಕೊಂಡು ಐಸ್ ಕ್ಯಾಂಡಿ ಲಚ್ಚ ಲಚ್ಚ ಅಂತ ನಕ್ಬೇಕು, ಸೂರ್ಯ ಮುಳುಗುದನ್ನ ನೋಡ್ಬೇಕು, ಕಂಪೌಂಡ್ ಹಾರಿ ಕಿಟಕಿಯಿಂದ ಲಚಕ್ ಅಂತ ಮುತ್ತು ಪಾಸ್ ಮಾಡಬೇಕು. ಲವ್ ಅಂದ್ಮೇಲೆ ರೊಮ್ಯಾನ್ಸ್ ಇರಬೇಕು, ರಸಿಕತೆ ಉಕ್ಕಿ ಹರಿಬೇಕು. ಹಂಗಂತ್ಯ? ಹಂಗೆ ಅಂತೀನಪ್ಪ. ಎಲ್ಲಿದ್ದೀರಾ ನೀವು? ಗೌರಿ ಪೂಜೆ ಬೇರೆ ಮಾಡ್ಬೇಕು, ಮತ್ತೆ ಲಗ್ನ ಹತ್ರ ಬರ್ತಿದೆ, ನೀವ್ಯಾಕಿನ್ನೂ ಬಂದಿಲ್ಲ? ಬರ್ತಿದ್ದೀನಮ್ಮ, ಕರೆಕ್ಟ್ ಟೈಮಿಗೆ ಅಲ್ಲಿರ್ತೀನಿ. ಎಷ್ಟ್ ಜನಕ್ ಬಳೆ ತೋರಿಸ್ಬೇಕು ಗೊತ್ತಾ? ತುಂಬಾ ಕೆಲ್ಸ ಬಾಕಿ ಇದೆ. ಎಷ್ಟು ಮದ್ವೆ ನಾನು ಬಳೆ ಶಾಸ್ತ್ರ ಮಾಡಿಲ್ವಮ್ಮ, ನೀವು ಆರಾಮಾಗಿರಿ, ಟೆನ್ಷನ್ ತಗೋಬೇಡಿ. ಇಷ್ಟ ದಿನ ಮಾಡಿರೋ ಮದ್ವೆ ಎಲ್ಲ ಒಂದ್ ತೂಕ, ಈ ಮದ್ವೆ ಇನ್ನೊಂದ್ ತೂಕ. ಬೇಗ ಬನ್ನಿ. ದೀಪು, ರೂಪ ಇಲ್ಲೇ? ಅಲ್ಲಿ ನೋಡು, ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ. ನಿಷ್ಕಲ್ಮಶವಾಗಿ ಜಾತಂಕವಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಮ್ಮ ರೂಪ ಚಿಕ್ಕವಳಿದ್ದಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಸುಸ್ತಾಗಿದೆ ಅಂತ ದಿಂಬು ಹೊರಗಿದ್ರೆ ಸಾಕು, ಓಡ್ ಬಂದು ಹೊಟ್ಟೆ ಮೇಲೆ ಕೂತ್ಕೊಂಡು ಅಪ್ಪ ಕತೆ ಹೇಳಿ ಅಂತ ಹಾಗೇ ಗುಣಗ್ತಾ ಎದೆ ಮೇಲೆ ಮಲಗಿಬಿಡೋಳು. ಎಷ್ಟು ಬೇಗ ಮದುವೆ ವಯಸ್ಸು ಬಂದ್ಬಿಟ್ಲಲ್ವಾ. ನಾಳೆ ಬೆಳಗಾದ್ರೆ ಇವಳಿಗೆ ಮದುವೆ. ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡಿಬಿಡ್ಬೇಕು, ಎದೆ ಭಾರ ಉಳಿಸ್ಕೋಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ನಾಳೆ ನಮ್ಮ ರೂಪ ಮದುವೆ ಮಾಡ್ಕೊಂಡು ಹೋದರೆ ನನಗೆ ಎದೆ ಭಾರ ಇನ್ನೂ ಜಾಸ್ತಿ ಆಗುತ್ತೆ. ಹೆಣ್ಣು ಹೆತ್ತರೆ ಸೆರಗಲ್ ಕೆಂಡ ಇದ್ದ ಹಾಗೆ ಅಂತ. ಆದರೆ ನನ್ನ ಮಕ್ಕಳು ಯಾವತ್ತೂ ನನಗೆ ಹಾಗೆ ಅನ್ನಿಸ್ಲಿಲ್ಲ. ದೊಡ್ಡ ಮರವಾಗಿ ಬೆಳೆದು ನಮಗೆ ನೆರಳಾಗಿ ನಿಂತ್ಕೊಂಡ್ರು. ನನ್ನ ಮಗಳು ಮೊದಲನೇ ದಿನ ಸೀರೆ ಉಟ್ಕೊಂಡು ನನ್ನ ಮುಂದೆ ಬಂದಾಗ ನನಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಅವತ್ತೇ ಒಂದು ಕನಸು ಕಂಡೆ.
ಇವಳ ರಾಣಿ ರಾಣಿ ತರ ಮದುವೆ ಮಾಡಬೇಕು ಅಂತ ನಾನು ಯೂನಿಫಾರ್ಮ್ ಹಾಕ್ಕೊಂಡು ರಸ್ತೆಯಲ್ಲಿ ಹೋದಾಗೆಲ್ಲ ಜನ ತುಂಬ ಗೌರವದಿಂದ ಪೊಲೀಸಪ್ಪ ಪೊಲೀಸಪ್ಪ ಅಂತ ಸಲ್ಯೂಟ್ ಹೊಡಿತಾರೆ. ಅದಕ್ಕಿಂತ ದೊಡ್ಡ ಗೌರವ ಏನು ಗೊತ್ತಾ? ಇಷ್ಟು ವರ್ಷಗಳಲ್ಲಿ ನನ್ನಿಬ್ಬರು ಮಕ್ಕಳು ನಿನ್ನ ಗೌರವಕ್ಕೆ ಒಂದು ಚೂರು ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಂಡ್ರಲ್ಲ, ಅದಕ್ಕಿಂತ ದೊಡ್ಡ ಗೌರವ ಬೇಕಾ? ನಾಳೆ ಮಗಳು ಮದುವೆ ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಡ್ತಾಳೆ, ಹೊಸ ಸಂಸಾರ ಶುರು ಮಾಡ್ತಾಳೆ. ಮಗ, ಇಷ್ಟು ದಿನದಲ್ಲಿ ನಿಮ್ಮಪ್ಪ ಏನಾದರೂ ನಿನಗೆ ತಪ್ಪು ಅನ್ಸೋ ಹಾಗೆ ನಡ್ಕೊಂಡಿದ್ರೆ ಕ್ಷಮಿಸ್ತೀಯ ಅಲ್ವಾ? ನಮಗೂ ವಯಸ್ಸಾಗ್ತಾ ಇದೆ. ಕೊನೆ ಪಕ್ಷ ವರ್ಷಕ್ಕೊಂದ್ಸಲನಾದ್ರೂ ಗಂಡನ ಮನೆಯಿಂದ ಬಂದು ನಮ್ಮನ್ನ ನೋಡಿ ಅಲ್ವಾ? ಬೆಳಗಾರ ಬಂದೇವ್ನಿ, ಹೆಣ್ಮಕ್ಳ ಕೈಗಳಿಗೆ ಅಂದಾವ ತಂದೇವ್ನಿ. ಹುಡುಗಿ ಆಂಟಿ ಅಜ್ಜಿಯರೆಲ್ಲ ಕೈ ಹಿಡಿ ಕೂತ್ಕೊಳ್ಳಿ, ಬಣ್ಣದ ಬೆಳಗಾರ ತೊಟ್ಕೊಂಡು ಭಾಗ್ಯಾವ ಪಡ್ಕೊಳ್ಳಿ. ಬೆಳಗಾರ ಬಂದೇವ್ನಿ, ಬೆಳಗಾರ. ರಾಜು, ಎಲ್ರು ಕಾಣಿಸ್ತವ್ರೆ, ಅದೇನು ಭಾಗ್ಯದ ಕೈ ಮಾತ್ರ ಕಾಣಿಸ್ತಿಲ್ಲ. ಸುಲಭವಾಗಿ ಸಿಗೋದಲ್ಲ ಭಾಗ್ಯದ ಕೈ. ಅದಕ್ಕೋಸ್ಕರ ನಾವು ಜೀವನ ಪೂರ್ತಿ ಕಾಯೋದಕ್ಕೂ ಸೈ. ವಾಡಿಯು ಸೈ. ಹುಡುಗಿ ಬಂದ್ರೆ ಎಲ್ಲ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ನಮ್ಮ ಹುಡುಗ ಕವಿ ಆಗ್ತಾನಂತ ಇವತ್ತೇ ಗೊತ್ತಾಗಿತ್ತು. ಅಕ್ಕ ಎದ್ದೇಳಕ್ಕ, ಅಕ್ಕ ಎದ್ದೇಳೆ. ಏನು ನಿಂದು? ಬೆಳಗಾರ ಬಂದಿದ್ದಾನೆ, ನೀನ್ ನೋಡಿ ಮದ್ವೆ ಹಣ್ಣಾಗಿ ಹಿಂಗ್ ಮಲಗಿದೆ ಅಲ್ಲ. ಬಾ 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 ಬಾ. ಬಾಬೀಗ ಮದುಮಗಳಿಗೆ ಮೊದಲ ಬಳೆ ತೊಡಿಸಿದಾಗಲೇ ಮದುವೆ ಮನೆಗೊಂದು ಕಳೆ. ಹೌದೌದೌದು, ನಮ್ಮ ಬೆಳೆಗಾರರು ಹೇಳ್ತಿದ್ದಾರೆ, ಮದುವೆ ಹಣ್ಣು ಕೈ ಕೊಟ್ರೆ ಬಳಿ ತುಳಿಸ್ತಾರಂತೆ. ಕೈ ನೀಡಿ ಅಕ್ಕ, ಕೈ ನೀಡಿ. ಕೈ ನೀಡಿ, ಕೈ ನೀಡಿ, ನಮ್ಮ ಚಮತ್ಕಾರ ಒಂದ್ಸರಿ ನೋಡಿ. ಅಕ್ಕ ನಾವ್ ಬರೋವಾಗ ನಿನ್ ಫೋನ್ ರಿಂಗ್ ಆಗ್ತಿತ್ತು, ನನಗೆ ಹೇಳಕ್ಕೆ ಬರ್ತದೆ. ಹೌದಾ? ತುಂಬಾ ಇಂಪಾರ್ಟೆಂಟ್ ಕಾಲ್ ಅದು, ನಾನು ಹೋಗ್ಲೇಬೇಕು. ಪಾಸು ಏನು ಗೊತ್ತು,
ಮಾಡ್ಕೊಂಡು ಓಡಿ ಹೋಗ್ಬಿಟ್ಟು ಕಾಯಬೇಕು, ಕಾದು ಕುದಿಯಬೇಕು, ಕುದ್ದಷ್ಟು ಕೂಡು ಮನುಜ. ಹಣೆ ಬೂಜಕ್ಕೆ ಹೊಣೆ ಯಾರು? ಆಯ್ತಿಂದ್ರು ಅಜ್ಜಿಂದ್ರು ಹೆಣ್ಮಕ್ಳು ಬೇಗ ಬನ್ನಿ, ಕಮಾನ್ ಕಮಾನ್, ನಾನು ಬಳೆ ಹಾಕ್ತೀನಿ, ಕಮಾನ್ ಬನ್ನಿ ಬನ್ನಿ ಕಮಾನ್. ಬಳೆಗಾರೆ ಅದೇನ್ ಭಾಗ್ಯದ ಬಳೆ? ಆ ಭಾಗ್ಯ ಈ ಭಾಗ್ಯ ಅಂತ ರಾಗ ಹೇಳ್ತಿದ್ರಲ್ವಾ? ನೋಡೋಣ, ಮೊದ್ಲು ನಂಗ್ ತೋಡ್ಸಿ ಆಮೇಲೆ ಮುದ್ದಕ್ಕೆ ಕೆಲಸ ನೋಡೋಣ. ಮೊದಲು ಮದುಮಗಳಿಗೆ ತಾಯಿ. ತಾಯಿಗೆ ಅಂದ್ರೆ ಒಂದ್ ಪಂಚು, ಒಂದ್ ಗುಡ್ದ, ಒಂದ್ ಮಾಂಜ. ದೀಪು ಅಂತ ಕರೀರಿ. ದೀಪು ಟಿಪ್ ಟಾಪ್. ಹಂಗ್ ಬನ್ನಿ ದಾರಿಗೆ. ನೋಡಿ, ನಮ್ಮ ಅಕ್ಕ ಅವ್ರ ಮದ್ವೆ ಆಗೋ ಹುಡ್ಗನ ಹತ್ರನೇ ಬಳೆ ತೋರ್ಸ್ಕೊತಾಳೆ ಅಂತ ಪನ ತೊಟ್ಬಿಟ್ಟಿದಾಳೆ. ಅದಕ್ಕೆ ನಿಮ್ ಭಾಗ್ಯದ ಬಳೆನ ನಂಗ್ ತೋರ್ಸಿ. ರಾಸು ಬಂದಿರೋ ಕೆಲ್ಸ ಮುಗ್ಸು. ಹಾ ಬನ್ನಿ ಈಗ. ಬೆಳಗಾರ ಹೊಂಟವನೆ ಬಂದ್ ಕೆಲಸ ಮುಗಿಸ್ಕೊಂಡು ಬಾಗ್ಲಲ್ಲಿ ನಿಂತವನೆ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಕಾಸು ಕೊಟ್ಟೈತಲ್ವಾ? ಕಾಸಿನೂ ಕೊಟ್ಟಾಯ್ತು, ಆದ್ರೆ ಲೋ ಪಾಸ್ ಆಗ್ತಿದ್ವಿ. ಬಿಡಬೇಡಿ, ಮರಳಿ ಯತ್ನವನ್ನು ಮಾಡಿ. ನಡೀರಿ ಇವಳು ಯಾಕೋ ಬಿಡೋ ತರ ಕಾಣಿಸ್ಲಿ. ಬೆಳಗಾರ ಹೊಂಟವನೆ. ಬಳೆಗಾರೆ, ಅಯ್ಯೋ ನಿಂತ್ಕೊಳ್ರಿ. ಯಾಕ್ರಿ ಹಂಗ ಓಡೋಗ್ತಿದ್ದೀರಾ? ಹೇಳಿ ದೀಪು ಟಿಪ್ ಟಾಪು. ಬೇಜಾರಾಯ್ತಾ? ಎಲ್ಲ ಓಕೆ, ಬೇಜಾರು ಯಾಕೆ? ತುಂಬಾ ಮನ್ಸಿಗೆ ಹಚ್ಕೋಬೇಡಿ. ರಾತ್ರಿ ಕಳ್ದು ಬೆಳಗಾದ್ರೆ ನಮ್ಮಕ್ಕ ನಿಮ್ಮನೆಗೆ ಬರ್ತಾಳೆ. ಅವಾಗ ಡಿಸೈನ್ ಆಗಿ ಬಳೆ ತೋರ್ಸಿ ನಿಮ್ ಮನ್ಸು ತೃಪ್ತಿ ಆಗೋ ಅಷ್ಟು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಬೆಕ್ಕು ಕಣ್ ಮುಚ್ಕೊಂಡ್ ಹಾಳು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರ? ಅಮ್ಮಣ್ಣಿ ಗೊತ್ತಾಗೋಯ್ತು ಅನ್ಸುತ್ತಲ್ಲ. ನಾನು ದೇವಿ, ನಮ್ ಪವರ್ ಗೊತ್ತು ತಾನೆ. ಬಳೆಗಾರನ್ ವೇಷ ಹಾಕೊಂಡು ಅಕ್ಕನ್ ಮಾತಾಡ್ಸೋಣ ಅಂತ ಬಂದ್ಬಿಟ್ರೆ ನನ್ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ರ? ನೀವ್ ಹಾಕೊಂಡಿರೋ ವಿಗ್ಗು ಮೀಸೆ ಯಾವ ಅಂಗಡಿಯಿಂದ ತಗೊಂಡ್ರೋ ಅದೇ ಅಂಗಡಿಯಿಂದ ನನ್ ಬಟ್ಟೆ ತಗೊಳ್ತೀನಿ ದೇವಿ ಆಗಕ್ಕೆ. ಅಮ್ಮ ತಾಯಿ ದೇವಿ, ನೀನು ಅಸಾಧ್ಯಳಮ್ಮ, ಅಸಾಧ್ಯಳು. ನೀವ್ಯಾರು? ಪೂಜಾರಿ ಕೈಯಲ್ಲಿ ಗಂಟೆ ತರ. ಹಲೋ, ನಾನು ಮದುಮಗ ಅಂಡ್ ಫ್ರೆಂಡ್. ಸರಿ ಬಳೆಗಾರ್ರೆ, ನಾಳೆ ಸಿಗೋಣ. ಜರ್ನಿ ಹಳೆ ತರಗ್ ಮರಿಬೇಡಿ. ಜರ್ನಿ ಹ್ಯಾಪಿ ಜರ್ನಿ. ಇಂಗ್ಲಿಷ್. ಅಯ್ಯೋ ಅಕ್ಕ ಸೂಪರು, ತಂಗಿ ಡೇಂಜರ್, ನಮಗ್ ಬೇಜಾರು. ನಡಿಯಪ್ಪ.